ಒಂದು ಕಾಲದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪೆ ರಾಜ್ಯವು ವೈಭವದಿಂದ ಕಂಗೊಳಿಸುತ್ತಿತ್ತು. ಆ ರಾಜ್ಯದ ರಾಜನ ಹೆಸರು ಧೀರ ಬಲ್ಲಾಳ ದೇವ. ಅವನು ಜ್ಞಾನದ ಮಹಾಸಾಗರ, ಧೈರ್ಯವಂತರಲ್ಲಿ ಧೈರ್ಯವಂತ, ನ್ಯಾಯವಂತರಲ್ಲಿ ನ್ಯಾಯವಂತ. ಜನರಿಗೆ ಅವನು ದೇವನಂತೆ ಕಾಣುತ್ತಿದ್ದ. ಬಲ್ಲಾಳ ದೇವನು ಪ್ರತಿದಿನವೂ ರಾಜದರ್ಶನ ನೀಡುತ್ತಿದ್ದ. ರಾಜ್ಯದ ಜಮೀನುಗಳು ಹಸಿರು ಹೊಳೆಗಳಂತೆ ಹರಿದು ಹಾಸುಹೊಕ್ಕುತ್ತಿದ್ದರು. ಅವನು ಅನ್ನದಾತರನ್ನು ಗೌರವಿಸುತ್ತಿದ್ದ, ಎಲ್ಲಾ ರೈತರ ಕಷ್ಟಗಳಿಗೆ ಪರಿಹಾರ ಕೊಡುತ್ತಿದ್ದ. ರಾಜಧಾನಿ ವಿಜಯಪುರದಲ್ಲಿ ಪ್ರತಿ ತಿಂಗಳು ನ್ಯಾಯಸಭೆ ನಡೆಯುತ್ತಿತ್ತು. ಜನರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಬಹುದು. ಒಂದು ದಿನ ಪಶ್ಚಿಮದಿಂದ ಬಂದ ಧಾರವಾಡದ ಸವಯ್ ಶಾಹ್ ಬಂಡ ತನ್ನ ಸೇನೆಗಳನ್ನು ಬಳ್ಳಾರಿಯ ಗಡಿಯವರೆಗೆ ಕಳಿಸಿಬಿಟ್ಟ. ಅವನು ಹಂಪಿಯ ಸಂಪತ್ತನ್ನು ಲೂಟಿ ಮಾಡಲು ಬಯಸಿದ. ರಾಜ ಬಲ್ಲಾಳ ದೇವನು ತಕ್ಷಣವೇ ತನ್ನ ಸೇನಾಧಿಕಾರಿಗಳನ್ನ ಕರೆಯಿಸಿಕೊಂಡು ಸಮರಸಿದ್ಧತೆಯಾದನು. ಧರ್ಮಕ್ಕಾಗಿ, ಜನರಿಗಾಗಿ, ನಾಡಿಗಾಗಿ ಎಂದು ಘೋಷಿಸಿ ಯುದ್ಧಕ್ಕೆ ಹೊರಟನು. ತಿಂಗಳುಗಟ್ಟಲೆ ನಡೆದ ಯುದ್ಧದಲ್ಲಿ ಬಲ್ಲಾಳ ದೇವನು ತನ್ನ ತಂತ್ರಜ್ಞಾನ, ಧೈರ್ಯ ಮತ್ತು ಕ್ರೂರ ಶತ್ರುಗಳ ಎದುರು ತೋರಿದ ಕೌಶಲದಿಂದ ಶತ್ರುಸೇನೆಗೆ ಭಾರಿ ನಷ್ಟ ಉಂಟುಮಾಡಿದನು. ಕೊನೆಗೆ ಶಾಹ್ ಬಂಡ ಸೋಲ್ನುಪವನು. ಬಲ್ಲಾಳ ದೇವನು ಶತ್ರುವನ್ನು ಸೋಲಿಸಿದ ನಂತರ ಕೂಡ ಶಾಹ್ ಬಂಡ ಎದ್ದನು ಎನ್ನುವಾಗ ಅವನನ್ನು ಕೊಲ್ಲದೆ ದಯೆ ತೋರಿಸಿದನು. ಬಲ್ಲಾಳ ದೇವನು ಹೇಳಿದನು, ವಿಜಯ ಅನ್ನುವುದು ಶತ್ರುವನ್ನು ಕೊಲ್ಲುವಲ್ಲ, ಅದು ಶತ್ರುವನ್ನು ಒಪ್ಪಿಸುವ ಕಲೆಯಾಗಿದೆ. ವೃದ್ಧ ವಯಸ್ಸಿನಲ್ಲಿ ಬಲ್ಲಾಳ ದೇವನು ತನ್ನ ಮಗನಿಗೆ ಸಿಂಹಾಸನವನ್ನು ಹಸ್ತಾಂತರಿಸಿ ತಪಸ್ಸಿಗೆ ಹತ್ತಿದನು. ಹಂಪಿಯ ಜನರು ಇಂದಿಗೂ ಅವನ ಶಿಲ್ಪ, ಸ್ಟ್ಯಾಚ್ಯೂ ಮುಂದೆ ದೀಪ ಹಚ್ಚುತ್ತಾರೆ.